ಮೂಡಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಿಗೆ ಸದ್ಯ ಮಂಗಳೂರು ಪೊಲೀಸ್ ಕಮಿಷನರ್ ಸಂದೇಶ್ ಪಿಜಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದರ ಬೆನ್ನಿಗೆ ಅಧಿಕಾರ ದುರುಪಯೋಗ ಕೇಸಲ್ಲಿ ಕ್ರಮ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ. ಸಸ್ಪೆಂಡಿಗಷ್ಟೇ ಸೀಮಿತವಾಗ್ತಾ ಇದೆ ರಾಜ್ಯ ಸರ್ಕಾರದ ಕ್ರಮಗಳೆಲ್ಲ. ಸಮಿತಿ, ವಿಚಾರಣೆ, ಇಲಾಖಾ ತನಿಖೆ ಇಷ್ಟಕ್ಕೆ ಸೀಮಿತ. ಅಂದರೆ ಆರೋಪಗಳು ಕೇಳಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳೋದು, ತನಿಖೆ ಮಾಡ್ತೀವಿ ಅಂತ ಹೇಳೋದು, ಆ ನಂತರ ಅದು ಏನಾಯಿತು ಅನ್ನೋದು ಗೊತ್ತಾಗಲ್ಲ. ನೀವು DGP ರಾಮಚಂದ್ರ ರಾವ್ ಕೇಸ್ನಲ್ಲೂ ಕೂಡ ಹಂಗೇನೆ ವಿಡಿಯೋ ಸಮೇತ ಸುದ್ದಿ ಬ್ರೇಕ್ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಮಾನತು ಮಾಡಲಾಯಿತು, ತನಿಖೆ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ. ಇಲ್ಲಿವರೆಗೆ ಆ ವಿಚಾರಣಾ ಸಮಿತಿ ಏನು ಮಾಡ್ತಿದೆ, ಏನಾಗಿದೆ, ಏನು ಕ್ರಮ ಆಗಿದೆ, ಯಾವುದರ ಬಗ್ಗೆಯೂ ಕೂಡ ಉತ್ತರ ಇಲ್ಲ ಸರ್ಕಾರದಿಂದ. ಮೇ ತಿಂಗಳ ಅಂತ್ಯಕ್ಕೆ ನಿವೃತ್ತಿ ಆಗ್ತಾರೆ DGP ರಾಮಚಂದ್ರ ರಾವ್. ಮೇ ತನಕ ಇದನ್ನು ಎಳಕೊಂಡು ಹೋಗೋದು, ಆ ನಂತರ ಅವರು ನಿವೃತ್ತಿ ಆಗ್ತಾರೆ, ಮುಗಿದು ಹೋಯ್ತು. ಸಂತ್ರಸ್ತೆಯರು ಅಥವಾ ಇವರು ದುರ್ಬಳಕೆ ಮಾಡಿಕೊಂಡಂತ ಮಹಿಳೆಯರು ಇದಕ್ಕೆಲ್ಲ ಏನು ಉತ್ತರ? ಏನು ಸಮವಸ್ತ್ರ ಧರಿಸಿ ಮಾಡಬಾರ್ದನ್ನೆಲ್ಲ ಮಾಡಿ ಮೀಡಿಯಾಗಳಲ್ಲಿ ಸುದ್ದಿ ಆದ ನಂತರ ಸರ್ಕಾರ ಹೇಳುತ್ತೆ ಕ್ರಮ ಕೈಗೊಳ್ತೀವಿ ಅಂತ. ಹೋಮ್ ಮಿನಿಸ್ಟ್ರು ಸಿದ್ಧ ಉತ್ತರವನ್ನು ಕೊಡ್ತಾರೆ, ಕ್ರಮ ಕೈಗೊಳ್ತೀವಿ, ಇಲಾಖಾ ವಿಚಾರಣೆ ಆಗುತ್ತೆ. ಇಷ್ಟಕ್ಕೆ ಸೀಮಿತನಾ ಅಂತ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಯೂನಿಫಾರ್ಮ್ ಹಾಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿ ಸಿಕ್ಕಾಕೊಂಡ ನಂತರ ಸರ್ಕಾರ ಕೊಡುವಂಥ ಉತ್ತರ ತನಿಖೆಯಾಗತ್ತೆ, ಇಲಾಖಾ ತನಿಖೆಯಾಗತ್ತೆ ಅಂತ. ಅದರ ಆಚೆಗೆ ಏನಾಗುತ್ತೆ ಅನ್ನೋದಕ್ಕೆ ಎಲ್ಲೂ ಕೂಡ ಉತ್ತರ ಸಿಗಲ್ಲ. ಏನಾಯ್ತು ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ಇತ್ತೀಚೆಗೆ ಬೆಳಕಿಗೆ ಬಂದ ಪ್ರಕರಣಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಅಂದ್ರೆ ಈ ಪ್ರಕರಣಗಳು ಮಾಧ್ಯಮಗಳಲ್ಲಿ ಬರುವವರೆಗೂ ಹಿರಿಯ ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗಿ ಗೊತ್ತಿರ್ಲಿಲ್ವಾ? ಈ ಪ್ರಶ್ನೆಯನ್ನ ನಾವು ಕೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಂದ ನಂತರ ಇದ್ರಲ್ಲಿ ಒಂದ್ ಕಡೆ ಸಾರ್ವಜನಿಕರಿಗೆ ಒತ್ತಡಗಳು ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಣ್ಣೊರೆಸುವ ತಂತ್ರವಾಗಿ ಕಮಿಟಿ ಎನ್ಕ್ವೈರಿ ಅಥವಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅನ್ನುವಂತ ಆದೇಶಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಸ್ಪೆನ್ಷನ್ ಅಂತ ಆರ್ಡರ್ ಗಳನ್ನ ಮಾಡಿ 6 ತಿಂಗಳು 3 ತಿಂಗಳಲ್ಲಿ ಮತ್ತೆ ಯಥಾಸ್ಥಿತಿಯಾಗಿ ಅವರು ಬರ್ತಾರೆ. ಇಂತಹ ಗಂಭೀರವಾದಂತಹ ಒಬ್ಬ ಕಾಕಿ ಹಾಕಿದಂತ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾಕಿಯಲ್ಲೇ ಇದ್ದುಕೊಂಡು ಬೇರೆ ಮಹಿಳೆಯರ ಮೇಲೆ ಕ್ರಿಮಿಗಳ ರೀತಿ ಅವರಿಗೆ ಕಿರುಕುಳ ಕೊಟ್ಟಂತ ಪ್ರಕರಣಗಳಲ್ಲಿ ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ ಒಂದು ಗಂಭೀರವಾದಂತ ಒಂದು ಕ್ರಮ ಆಗ್ಬೇಕಾಗತ್ತೆ. ಸೊ ಈಗ 2 ತಿಂಗಳ ಹಿಂದಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಡಿಯೋ ಸಮೇತ ಬಯಲು ಮಾಡಿದಂತ ಪ್ರಕರಣದಲ್ಲಿ, ರಾಮಚಂದ್ರ ರಾವ್ ಪ್ರಕರಣದಲ್ಲಿ 2 ತಿಂಗಳಾಯ್ತು ಇಲಾಖೆ ಅಂದ್ರೆ ಕಮಿಟಿ ಎನ್ಕ್ವೈರಿಯನ್ನು ಮಾಡಿ. ಇಲ್ಲಿಯವರೆಗೆ ಆ ಒಂದು ಕಮಿಟಿ ಏನ್ ಮಾಡ್ತಾ ಇದೆ? ನಿಜಕ್ಕೂ ಏನಾದ್ರು ಫೈಂಡಿಂಗ್ಸ್ ಬಂತ, ಅವ್ರು ದೋಷಿ ಅನ್ನುವಂಥದ್ದಾಯ್ತಾ, ಅಥವಾ ಆ ವರದಿಯಲ್ಲಿ ಏನಾದ್ರು ರೆಕಮೆಂಡೇಶನ್ಸ್ ಬಂತ? ಈ ಯಾವ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ನೆನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಂದ್ರೆ ಕಮಿಟಿಯ ಎನ್ಕ್ವೈರಿ ಮಾಡ್ತಾ ಇರುವಂತಹ ಹಿತೇಂದ್ರ ಅವ್ರಿಗಾಗ್ಲಿ ಅಥವಾ DG and IGP ಸಲೀಂ ಅವ್ರಿಗಾಗ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೇಳಲಿಕ್ಕೆ ಸಾಕಷ್ಟು ಬಾರಿ ಅವ್ರಿಗೆ ಕರೆಯನ್ನ ಮಾಡಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳುವ ಪ್ರಯತ್ನಗಳನ್ನ ಮಾಡಿ ಮೆಸೇಜ್ಗಳನ್ನ ಹಾಕಿದ್ರು ಕೂಡ ಅದ್ರ ಬಗ್ಗೆ ಯಾವುದೂ ಕೂಡ ಅವರು ರಿಪ್ಲೈಗಳಿಲ್ಲ. ಅದನ್ನ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಇಲಾಖೆ ಇಂತಹ ಒಂದು ಅಧಿಕಾರಿಗಳ ಬೆನ್ನಿಗೆ ನಿಂತಿದ್ಯಾ, ಸರ್ಕಾರ ಬೆನ್ನಿಗೆ ನಿಂತಿದ್ಯಾ ಅನ್ನುವಂಥದ್ದು. ಸಾಮಾನ್ಯ ಯಾವುದೋ ಒಂದು ಲಂಚದ ಪ್ರಕರಣಗಳು ಅಥವಾ ಸಣ್ಣ ಪುಟ್ಟ ಅಂದ್ರೆ ಕೈದಿಗಳ ಜೊತೆ ಅವರು ಶಾಮೀಲಾಗಿರುವಂತಹ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ರೆ, ಆದ್ರೂ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಸರ್ಕಾರ ಬೇರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಆಗುವ ರೀತಿ ತನಿಖೆ ಅಂದ್ರೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಕ್ರಮವನ್ನ ತೆಗೆದುಕೊಳ್ಳಲ್ಲ. ಅಂದ್ರೆ ಸಂದೇಶ್ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಈಗ ಇದು ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ, ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ? ಇದೇ ಮಹಿಳೆಯರು ಹಲವು ಬಾರಿ ಹೋಮ್ ಮಿನಿಸ್ಟರ್ ಅವರಿಗೆ ಅಂದ್ರೆ ACP, DCP ಜೊತೆ ಕಮಿಷನರ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಅವರಿಗೆ ಎಲ್ಲರಿಗೂ ಕೂಡ ಒಂದು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದಾರೆ. ಯಾವುದು ಕೂಡ ಕ್ರಮ ಆಗಿರಲಿಲ್ಲ. ಯಾವಾಗ ಕಳೆದ 2 ದಿನಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು ಆವಾಗ ಎನ್ಕ್ವೈರಿ ಮಾಡುವಂತ ಮುಂದಾಗಿರುವಂತದ್ದು, ಸಸ್ಪೆನ್ಷನ್ ಮಾಡುವಂತದ್ದು. ಆದ್ರೆ ಇದು ಕೇವಲ ಆರಂಭಿಕ ಹಂತವಾಗಿ ಅಂತಿಮವಾಗಿ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅಂತಹ ಕಠಿಣ ಕ್ರಮವನ್ನು ತೆಗೆದುಕೊಂಡಂತ ಯಾವ್ದಾದ್ರು ಉದಾಹರಣೆಗಳಿದೆಯಾ ಹಿಂದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಅದು ಯಾವುದೂ ಇಲ್ಲ. ಕೇವಲ ಒಂದು ಕಡೆ ಮಾಧ್ಯಮ ಅಥವಾ ಸಾರ್ವಜನಿಕರ ಕಣ್ಣೊರೆಸುವ ತಂತ್ರಕ್ಕಾಗಿ ಆ ಕ್ಷಣಕ್ಕಾಗಿ ಸಸ್ಪೆನ್ಷನ್ ಮತ್ತೆ ಎನ್ಕ್ವೈರಿ ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಎನ್ಕ್ವೈರಿ ರಿಪೋರ್ಟ್ಗಳು ಏನಾಯ್ತು, ಅದರಲ್ಲಿ ಏನ್ ಫೈಂಡಿಂಗ್ಸ್ ಬಂದಿದೆ, ಅದನ್ನ ಎಷ್ಟರ ಮಟ್ಟಿಗೆ ನಾವು ಜಾರಿ ಮಾಡಿದ್ವಿ, ಇಂತಹ ಬಗ್ಗೆ ಸರ್ಕಾರ ಸರಿಯಾದಂತಹ ಉತ್ತರವನ್ನು ಕೊಡಬೇಕು. ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಅದು ಇಲಾಖೆಗೆ ಒಂದು ಪಾಠ ಆಗುವಂತಿರಬೇಕು ಅನ್ನುವಂಥದ್ದು ಒಂದ್ ರೀತಿ ಸಾರ್ವಜನಿಕರ ಆಗ್ರಹ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.